ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸಹೃದಯರೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪದ್ಮ 36,000 ಹೆಸರುಗಳನ್ನು ಉಳ್ಳಂಥದ್ದು. ಈ ದೇಶದ, ಈ ಪ್ರಪಂಚದ, ಭುವಿಯ ನಾಡಿ ಪದ್ಮ. ನಮಗೆಲ್ಲ ಪದ್ಮದಲ್ಲಿ ಇಷ್ಟ ಅಡಗಿದೆಯಾ ಅನ್ನೋದು ಗೊತ್ತಿರಲಿಲ್ಲ. ಇದರ ಹಿಂದೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರೇ ಹೇಳಿದಷ್ಟು ಬಗೆದಷ್ಟು ಸಿಗ್ತಾ ಹೋಗ್ತಕ್ಕಂಥದ್ದು. ಕೆರೆಯಲ್ಲಿ ಬಟ್ಟೆ ಪಾತ್ರೆಗಳನ್ನು ತೊಳೆದಲ್ಲೇ ಪದ್ಮವನ್ನು ಬೆಳೆಸ್ತಕ್ಕಂತಹ ನಿರ್ಮಲ ಮನಸ್ಸನ್ನು ಜಗತ್ತಿಗೆ ಇಂದು ಭಗವಂತ ಕೊಡಲಿ ಅನ್ನೋದೊಂದು ಆಶಯವನ್ನು ಕೊನೆಯ ಒಂದು ದೃಶ್ಯದಲ್ಲಿ ನಾವು ಕಂಡ್ವಿ. ನಮ್ಮೆಲ್ಲರ ಮನಸ್ಸುಗಳು ಕೂಡ ಪದ್ಮದಂತೆ ನಿರ್ಮಲವಾಗಿ ದಯೆ, ಗುಣಪೂರ್ಣ ಎಲ್ಲವನ್ನು ನಾವು ತೆಗೆದುಕೊಂಡು ಆ ಭಗವಂತನಲ್ಲಿ ನಮ್ಮ ಪದ್ಮಗಳಲ್ಲಿರ್ತಕ್ಕಂಥ ಆ ದುಃಖವನ್ನು ಒಂದು ಇಬ್ಬನಿ ಮುಖಾಂತರ ಭಗವಂತನಿಗೆ ಸಮರ್ಪಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ರಚಿಸಿದಂಥ ಶ್ರಮಕ್ಕೆ SR ಲೀಲಾ ಹಾಗೂ ಸುಚೇಂದ್ರ ಪ್ರಸಾದ್ ನಿಮ್ಮೆಲ್ಲರಿಂದ ಧನ್ಯವಾದಗಳು ಅಂತ ಹೇಳಿದ್ರೆ ಭಾಳ ಕಡಿಮೆ ಪದಗಳಾಗುತ್ತದು. ನಾವೆಲ್ಲ ಋಣಿಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಉತ್ತಮವಾದ ಪ್ರಯತ್ನ. ಒಂದು ಹೂವನ್ನು ಇಟ್ಟುಕೊಂಡು 2 ಗಂಟೆಗಳ ಕಾಲ ಮನುಷ್ಯರನ್ನ ಪ್ರತಿ ಕ್ಷಣದಲ್ಲಿ ಉದ್ವೇಗಕ್ಕೆ, ಆ ಒಂದು ಮನೋದ್ವೇಗಕ್ಕೆ ಕಾರಣವಾದಂಥ ಹಲವು ದೃಶ್ಯಗಳನ್ನು ನಾವು ಕಂಡುಬಿಟ್ವಿ. ಪ್ರತಿ ಶಕ್ತಿ ಅವಳು ಕೆರೆಗೆ ಓಡಿ ಬಂದು ಆ ಕಮಲವನ್ನು ನೇವರಿಸುವಾಗ ಇಡೀ ವಿಶ್ವವನ್ನು ನಾವು ವಿಶ್ವಗುರುವಾಗಿ ದುಃಖ ದುಮಾನಗಳನ್ನು ನೇವರಿಸ್ತಿದ್ದೀವಿ ಅಂತ ಅನ್ನಿಸ್ಕೊಳ್ಳೋದಂಥ ಭಾವನೆ ಬಂತು ಅಂತಂದರೆ ಅವರ ಶ್ರಮ ಸಾರ್ಥಕ ಅಂತ ಭಾವಿಸ್ತೀನಿ. ತಾವೆಲ್ಲರೂ ಕೂಡ ಸಹೃದಯರು ಇದನ್ನು ನೋಡಿದ್ದೀರಿ, ಆಸ್ವಾದಿಸಿದಿರಿ. ನಿಮ್ಮ ಸ್ನೇಹಿತರಿಗೆ ಹೇಳಿ, ಒಂದು ಸಂಸ್ಕೃತದ ಒಂದು ಪ್ರಯತ್ನವನ್ನು ಮಾಡೋದರಲ್ಲಿ ತೋರಿಸುವಾಗ ಇಡೀ ಒಂದು ಭಾರತದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಮೇಲಿನಿಂದ ತುಳಸಿ ರಾಮಾಯಣದಿಂದ ಹಿಡಿದು ಇಲ್ಲಿ ನಮ್ಮ ಕೇರಳದ ಒಂದು ಕಥಕ್ಕಳಿವರೆಗೂ ಎಲ್ಲವನ್ನ ಜೋಡಿಸಿದಂಥದ್ದು. ಕಥೆ ಇದೆ, ನಾದ ಇದೆ, ನಿನ್ನ ಮಹಿಮೆ ಅಪಾರ ಅಂತ ಪದ್ಮದಲ್ಲಿ ಕಾಣ್ತಕ್ಕಂಥ ಶಾನುಭೋಗರ ಸಂಗೀತವಿದೆ. ಉತ್ತಮವಾಗಿರ್ತಕ್ಕಂಥದ್ದು, ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಇಂಥ ಸಹೃದಯದ ಒಂದು ಪ್ರಯತ್ನಗಳಿಗೆ ನೀವು ಎಲ್ಲರೂ ಏನು ಮಾಡ್ಬೋದು ಅಂದರೆ ಅವ್ರಿಗೊಂದು ಧನ್ಯವಾದವನ್ನು ಅರ್ಪಿಸಿ ಇಂಥ ಕಲೆಯನ್ನು ಪೋಷಿಸಿದ ಮೇಲೆ ಆಶಿಸಬೇಕು ಅಂತ ಭಾವಿಸ್ತೀನಿ. ಇನ್ನಷ್ಟು ಇಂತಹ ಪ್ರಯತ್ನಗಳು ಆಗಲಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಅತ್ಯುತ್ತಮವಾಗ 2026 ಈ ಥರದ್ದು ಒಂದು ಚಿತ್ರ ಬರಬಹುದಾ ಅನ್ನೋದೇ ಒಂದು ದೊಡ್ಡ ವಿಶೇಷ ಅಂತ ಭಾವಿಸ್ತೀನಿ. ಪ್ರಯತ್ನಕ್ಕೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಧನ್ಯವಾದಗಳು, ಅನಂತಾನಂತ ಧನ್ಯವಾದಗಳು ಅಂತ. ದೇವರು ತಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ಪದ್ಮದಂಥ ಮನಸ್ಸುಗಳು ಇನ್ನಷ್ಟು ಹರಡಲಿ. ನಮಾಂಸಿದ್ದು ಯಾಂಸಿ ಅನೇಕ ವಂದನೆ. ದಿಕ್ಸೂಚಿ ಭಾಷಣಕ್ಕಾಗಿ, ದಿಕ್ಸೂಚಿ ಮಾತುಗಳಿಗಾಗಿ ಸ್ವಾಮಿ ಸೌಖ್ಯಾನಂದಿ ಮಹಾರಾಜರನ್ನು, ಪರಮ ಪೂಜ್ಯರು ಹಾಗೂ ನ್ಯಾಯಮೂರ್ತಿಗಳು ಇಬ್ಬರು ಮಾತಾಡಿದ ಮೇಲೆ ನಮಗೆ ಮಾತಾಡೋಕ್ಕೆ ಏನಿಲ್ಲ. ಒಂದು ಹೂವು ಎಷ್ಟು ಶ್ರೇಷ್ಠವಾಗಿರಬಹುದು, ಅದರಲ್ಲಿ ಎಲ್ಲ ಸಂಪ್ರದಾಯಗಳು, ಕಲೆಗಳು, ಸಂಗೀತ ಏನನ್ನೆಲ್ಲ ನಮ್ಮ ದೇಶದ ಸಹಸ್ರಾರು ವರ್ಷಗಳಿಂದ ಆ ಒಂದು ಆಧಾರದಲ್ಲಿ ಬಂದಿದ್ದದನ್ನು ಅವರು 2 ಗಂಟೆನಲ್ಲಿ ತೋರಿಸಿರ್ತಕ್ಕಂಥದ್ದು ಒಂದು ಅದ್ಭುತ. ಅದಕ್ಕೆ ಭಗವಂತ ಅವರಿಗೆ ಎಲ್ಲ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಹೃತ್ಪೂರ್ವಕವಾದ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ. ಜೈ ರಾಮಕೃಷ್ಣ. ಅನಂತ ಇಲ್ಲಿ ಸಭೆಯಲ್ಲಿ ಶ್ರೇಷ್ಠರು ಛಾಯಾಗ್ರಾಹಕರು ನಮ್ಮ ಭಾಸ್ಕರ್ಜಿ ಇದ್ದಾರೆ. ಭಾಸ್ಕರ್ಜಿ ಇದನ್ನು ನೋಡಿದ ಮೇಲೆ ಅದರ ಕೊರೆ ಹೇಳಬೇಕು. ಎಲ್ಲವೂ ಈಗ ಅದನ್ನು ತಿದ್ದಬೇಕಾದಂತಹ ಹಿರಿಯರು ಭಾಸ್ಕರ್ಜಿಯವರು ಇದರ ಕೊರೆಯನ್ನು ಹೇಳಿ ಅಂತ ಬಯಸ್ತೇನೆ. ಸ್ವಾಮೀಜಿ ಪ್ರಣಾಮಗಳು. ಎಲ್ಲರೂ ನೋಡಿದ್ದೀರಾ? ಕ್ಲೋಸ್ ನಮ್ಮನ್ನೆಲ್ಲ ತೋರಿಸ್ಕೊಂಡೆ ಅಂದರೆ ಅದರಲ್ಲಿ ಕೊರೆಗಳಿಂದ ಅದರಿಂದಾಗಿ ಅಪ್ರಸ್ತುತ. ಅದು ತುಂಬ ಖುಷಿ ಆಯಿತು. ಇದರದೊಂದು ಸರ್ ಹೇಳಿದಾಗೆ ಒಂದು ಸಬ್ಜೆಕ್ಟ್ನ ಒಂದು ಹೂವನ್ನು ಇಟ್ಕೊಂಡು 2 ಗಂಟೆ ಜನ ಕೂಡಿಸಿದ್ದೀರಾ ಅಂದರೆ ನಿಮ್ಮ ಮಹಿಮೆ ಅಪಾರ. ಥ್ಯಾಂಕ್ ಯು.
ಇದರಲ್ಲಿ ಅದೊಂದು ವಿಶೇಷವಾದ ಪ್ರಯತ್ನ ಮಾಡಿದ್ದಕ್ಕೆ ಮತ್ತು ಸರ್ ಹೇಳಿದಾಗೆ ಇಂತಹ ಅನೇಕ ಉತ್ತಮ ಚಿತ್ರಗಳು ಬರಲಿ, ನಮ್ಮ ಎಲ್ಲರ ಮನಸ್ಸನ್ನು ಆಡಿಸ್ತಾ ಇರಲಿ, ಹಾರೈಸ್ತೀನಿ. ನಮಸ್ತೆ. ಕ್ಲುಪ್ತವಾಗಿ 2 ಸಾಲ ಪ್ರಾತಿನಿಧಿಕವಾಗಿ ಹೇಳುತ್ತಿದ್ದರೆ ಅದು ತುಂಬಾ ಪ್ರೌಢ ಅನಂತಿ ಇದೆ ನಮ್ಮ